ಒಬ್ಬ ವ್ಯಕ್ತಿಯ ಪರಿಚಯ ಆಗುವಂಥದ್ದು ಅವನ ವ್ಯಕ್ತಿತ್ವದಿಂದ. ವಿಷಯ ಇರೋದೇ ಏನೋ, ಅದು ತಲುಪ್ತಾ ಇರೋದೇ ಏನೋ ಆಗ್ಬಿಡ್ತಾ ಇದೆ. ಸೊ ವೆರಿ ಸೂನ್ ಒಂದು ಸೀರೀಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಪಾಸಿಟಿವ್ ಸ್ಪ್ರೆಡ್ ಮಾಡಿ. ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನೆಲ್. ನಾನು ಅಭಿಲಾಷಾ, ಮೈಸೂರಿಂದ. ತುಂಬ ದಿವಸದಿಂದ ಬರೀ ಏನೋ ಮಕ್ಳ ಜೊತೆ ಹೊರಗಡೆ ಹೋಗೋವಂಥ ವಿಡಿಯೋಗಳು ಅಥವಾ ಜಾತ್ರೆಗೆ ಹೋಗಿತ್ತು, ಬರೀ ಇಂಥ ವಿಡಿಯೋಗಳೇ ಆಗ್ತಾ ಇದೆ. ನಾನು ಕುತ್ಕೊಂಡು ಮಾತಾಡಿದ್ದಿಲ್ವೇ ಇಲ್ಲ. ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ಶೇರೇ ಮಾಡ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳನ್ನ ಶೇರ್ ಮಾಡೋಣ ಅಂತ ಅನಿಸಿ ಇವಾಗ ಶೂಟ್ ಮಾಡ್ತಾ ಇದ್ದೀನಿ. ಸೊ ವೆರಿ ಸೂನ್ ಒಂದು ಸೀರೀಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂತ ಹೇಳಿದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಅನಿಸುತ್ತೆ. ಯಾಕೆಂದರೆ ಫಸ್ಟ್ ಅದು ಏನಂತ ಹೇಳ್ಬಿಡ್ತೀನಿ. ಸೊ ಸೀರೀಸ್ ವುಮೆನ್ ಎಂಪವರ್ಮೆಂಟ್, ಸ್ತ್ರೀ ಸಬಲೀಕರಣ ಅಂತ ಏನು ಹೇಳ್ತೀವಿ ಆ ಥರ. ಅಂದರೆ ಯಾವ ರೀತಿ ಮಾಡಬಹುದು, ಏನೇನು ಅಂದರೆ ನಾಟ್ ಓನ್ಲಿ ಫೈನಾನ್ಷಿಯಲಿ. ಈಗ ಸಬಲೀಕರಣ ಅಂತಂದು ಮಾತ್ರಕ್ಕೆ ಫೈನಾನ್ಷಿಯಲಿ ಅವ್ರನ್ನ ಇಂಡಿಪೆಂಡೆಂಟ್ ಮಾಡೋದು ಅಂತ ಅಲ್ಲ. ಅವರ ಹೆಲ್ತ್ ವೈಸು, ಅವರ ಮೆಂಟಲ್ ಹೆಲ್ತ್, ಮೇನ್ ಆಗಿ ಅವರ ಮಾನಸಿಕ ಸ್ವಸ್ಥತೆಯನ್ನು ಹೇಗೆ ನಾವು ಇಂಪ್ರೂವ್ ಮಾಡ್ಕೊಳ್ಬೋದು, ಈ ಥರ ಒಂದು ಸೀರೀಸ್ನ ಶುರು ಮಾಡ್ಬೇಕಂತ ಇದ್ದೀನಿ. ದಯವಿಟ್ಟು ನಿಮ್ಗೇನಾದರೂ ಸಜೆಷನ್ಸ್ ಇತ್ತಂದರೆ ಆ ಒಂದು ಸೀರೀಸ್ ಶುರು ಮಾಡಲಿಕ್ಕೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾರಾದರೂ ನನ್ನ ಜೊತೆ ಜಾಯಿನ್ ಆಗಬೇಕಂತಿದ್ರೆ ಅಥವಾ ನಿಮ್ಮ ಏನು ಒಪಿನಿಯನ್ನ, ಕೆಲವರು ಕ್ಯಾಮ್ರಾ ಮುಂದೆ ಬಂದು ಹೇಳಲಿಕ್ಕೆ ಇಷ್ಟ ಇಲ್ಲ, ಬಟ್ ಹೇಳ್ಕೊಳ್ಬೇಕು ಅಂತ ಆಸೆ ಇರುತ್ತೆ ನನಗೆ, ನೀವು ಅದನ್ನು ಕಳಿಸ್ಬಹುದು. ಈಗ ಮಹಿಳೆಯರ ವಿಷಯ ಅಂತ ಬಂದಾಗ, ಸ್ತ್ರೀಯರ ವಿಷಯ ಬಂದಾಗ ಎಷ್ಟೊಂದು ವಿಷಯ ಅಂದರೆ ವಿಷಯ ಇರೋದೇ ಏನೋ, ಅದು ತಲುಪ್ತಾ ಇರೋದೇ ಏನೋ ಆಗ್ಬಿಡ್ತಾ ಇದೆ. ಸೊ ಈ ಎಲ್ಲದರ ಒಂದು ಅಂದರೆ ಬಿಟ್ಸ್ ಆಫ್ ಪೀಸ್ನ ನಾನು ಕಲೆಕ್ಟ್ ಮಾಡಿ ಒಂದು ಸೀರೀಸ್ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಡೆಫಿನೆಟ್ಲಿ ನನ್ನ ಜೊತೆ ಇನ್ನೂ ಒಂದಿಬ್ಬರು ಜಾಯಿನ್ ಆಗ್ತಾ ಇದ್ದಾರೆ. ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ, ಒಂದು ಪಾಸಿಟಿವ್ ವಿಡಿಯೋ ಅಂತಲೇ ಹೇಳ್ಬಹುದು. ಸೊ ವೆರಿ ಸೂನ್ ಆ ಸೀರೀಸ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಏನು ಅಂತ ಹೇಳಿದ್ರೆ, ನನಗೆ ಒಬ್ಬರು ಒಂದು ಸ್ವೀಟ್ ಮೆಸೇಜ್ ಕಳಿಸಿದ್ದಾರೆ. ಇಟ್ಸ್ ರಿಯಲಿ ಸ್ವೀಟ್. ಅವ್ರು ಏನು ಹೇಳಿದ್ದಾರೆ ಗೊತ್ತಾ, ಅದೇ ವಿಷಯವಾಗಿ ಮಾತಾಡೋಣ ಅಂತ. ಏನಂತ ಹೇಳಿದ್ರೆ, ಅವ್ರ ಮೆಸೇಜ್ ನೋಡಿ, DM ಮಾಡಿರೋದು. ಹಾಯ್ ಅಭಿ ಅಕ್ಕ, ನಿಮ್ಮ ವಿಡಿಯೋಗಳು ಚೆನ್ನಾಗಿರುತ್ತೆ, ಥ್ಯಾಂಕ್ ಯು. ನಿಮ್ಮ ಪೇಪರ್ ವಿಡಿಯೋ ಅಲ್ಲ, ಪೆಪ್ಪರ್ ಸ್ಪ್ರೇ ವಿಡಿಯೋ. ಓಕೆ, ನಂದು ಪೆಪ್ಪರ್ ಸ್ಪ್ರೇ ವಿಡಿಯೋ. ಓಕೆ, ನಿಮ್ಮ ಪೆಪ್ಪರ್ ಸ್ಪ್ರೇ ವಿಡಿಯೋ ತುಂಬ ಚೆನ್ನಾಗಿದೆ, ನಾನು ಅದನ್ನು ಟ್ರೈ ಮಾಡಿದ್ದೀನಿ. ಓ ವಾವ್. ಓಕೆ, ಸೊ ಏನಿದು, ಬಟ್ ನಿಮ್ಮ ಬಗ್ಗೆ ನನಗೇನು ಗೊತ್ತಿಲ್ಲ, ನೀವು ಯಾರು ಅಂತಲೇ ನಂಗೆ ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು, ಬಾಯ್ ಅಭಿ ಅಕ್ಕ. ಇಸಂಟ್ ಇಟ್, ಅಂದರೆ ಎಷ್ಟು ಸ್ವೀಟ್ ಮೆಸೇಜ್ ಅಲ್ವಾ. ನಾನು ಇದರ ಕಾಂಪ್ಲಿಮೆಂಟ್ ಅಂತ ತಗೊಳ್ಬೇಕಾ ಅಥವಾ ನನಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಈ ಮೆಸೇಜ್ ನಾನು ಫಸ್ಟ್ ನೋಡಿದಾಗ ನನ್ಗನ್ಸಿದ್ದೇನಪ್ಪ ಅಂದರೆ, ಅಫ್ಕೋರ್ಸ್ ನನ್ನ ವಿಡಿಯೋಗಳು ರೀಚ್ ಆಗ್ತಾ ಇದೆ, ಬಟ್ ನನ್ನ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ನಾನು ಯಾರು ಅನ್ನೋದವ್ರಿಗೆ ಗೊತ್ತಿಲ್ಲ ಅಲ್ವಾ. ಸೊ ಹಾಗಾಗಿ ನನ್ನನ್ನು ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ನಮಸ್ಕಾರ, ನನ್ನ ಹೆಸರು ಅಭಿಲಾಷಾ, ಯೂಟ್ಯೂಬ್ ಕ್ರಿಯೇಟರ್. ಒಂದು ಸಣ್ಣ ಇಂಟ್ರೊಡಕ್ಷನ್ ವಿಡಿಯೋ ಮಾಡೋಣ ಅಂತ ಎಲ್ಲರೂ ಇದನ್ನ ವಿಡಿಯೋ ಶುರು ಮಾಡಿದಾಗ ಹೇಳ್ತಾರೆ. ಬಟ್ ನಾನು ಎಷ್ಟೊಂದು ವಿಡಿಯೋ ಹಾಕಿದ್ಮೇಲೆ ಒಂದು 3-4 ಇಯರ್ಸ್ ಆದಮೇಲೆ ಇದನ್ನ ಮಾಡ್ತಾ ಇದ್ದೀನಿ. ಬಟ್ ಇಟ್ಸ್ ಓಕೆ, ಇವಾಗಾರು ಮಾಡೋಣ ಅಂತ. ಸೊ ಇಟ್ಸ್ ಆಲ್ ಅಬೌಟ್, ಅಂದರೆ ಈ ವಿಡಿಯೋ ಅಬೌಟ್ ಮೈ ಇಂಟ್ರೊಡಕ್ಷನ್, ನನ್ನ ಒಂದು ಕಿರು ಪರಿಚಯ. ಓಕೆನಾ. ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಎಲ್ಲ ಮೈಸೂರೇನೆ. ಐ ಥಿಂಕ್ ಆ್ಯಸ್ ಆಫ್ ನಾವು ನನ್ನ ಜೀವ ಇರೋ ತನಕ ನಾನು ಇರೋದು ಕೂಡ ಮೈಸೂರಲ್ಲೇನೆ. ಈ ವಿಷಯ ಬಂದಿದ್ದಕ್ಕೆ ಹೇಳ್ತಾ ಇದ್ದೀನಿ.
ಮೈಸೂರಲ್ಲಿ ಹುಟ್ಟು ಬೆಳೆದಿರ್ತಾರಲ್ಲ ಅಂತವ್ರಿಗೆ ಬಿಗ್ಗೆಸ್ಟ್ ಚಾಲೆಂಜ್ ಅಂದ್ರೆ ಬೇರೆ ಊರಿಗೆ ಹೋಗಿ ಅಡ್ಜಸ್ಟ್ ಆಗೋದು. ಅದು ಬಿಗ್ಗೆಸ್ಟ್ ಚಾಲೆಂಜ್. ನನ್ ಕೈಯಲ್ಲಂತೂ ಆಗ್ಲಿಲ್ಲ. ಒಂದ್ ವರ್ಷ ಹಾಸನದಲ್ಲಿದ್ದೆ, ಓಡ್ ಬಂದ್ಬಿಟ್ಟೆ ವಾಪಸ್. ಮೀನ್ಸ್ ಇಲ್ಲ ಮೈಸೂರಲ್ಲೇ ಇರ್ತೀನಿ ಅಂತ ಹೇಳಿ ಹಠ ಮಾಡ್ಕೊಂಡು ಮೈಸೂರಿಗೆ ಬಂದ್ವಿ. ಈಗ ಸದ್ಯಕ್ಕಂತೂ ಮನೆ ಕಟ್ಟದ್ಮೇಲಂತೂ ಮೈಸೂರ್ ಬಿಟ್ಟು ಬೇರೆ ಹೋಗೋ ಅಂತ ಒಂದು ದೂರಾಲೋಚನೆ ಇಲ್ಲ. ಸೊ ಸದ್ಯಕ್ಕೆ ನಾವು ಮೈಸೂರಲ್ಲಿ ಇದ್ದೀನಿ, ಮೈಸೂರಲ್ಲೇ ಸೆಟ್ಲ್ ಆಗಿದ್ದೀನಿ. ಐ ಥಿಂಕ್ ಹೋದ ಜನ್ಮದಲ್ಲೂ ನಾ ಮೈಸೂರಲ್ಲೇ ಹುಟ್ಟಿದ್ದೆ ಅನ್ಸುತ್ತೆ, ಮೇ ಬಿ. ಐ ಲವ್ ಮೈಸೂರು. ನನಗ್ ನನ್ನ ತವರೂರು ಅಂದ್ರೆ ತುಂಬಾ ಇಷ್ಟ ಅಪ್ಪ. ಓಕೆ, ಬ್ಯಾಕ್ ಟು ಮೈ ಟಾಪಿಕ್. ನನ್ನ ಪರಿಚಯ, ನಾನು ಹುಟ್ಟಿದ್ದು ಬೆಳೆದಿದ್ದು ಇರೋದೆಲ್ಲ ಮೈಸೂರಲ್ಲೇನೆ. ಇಲ್ಲೇ ಓದಿದ್ದು. BCom ಮುಗಿಸಿದ್ದೀನಿ. BCom ಮುಗಿತಿದ್ದಂಗೆನೆ ನಂದು ಮದ್ವೆ ಆಯ್ತು. ತುಂಬಾನೇ ಸಿಂಪಲ್, ತೀರಾ ತರ್ಲೇನೂ ಅಲ್ಲ, ತುಂಬಾ ಡೀಸೆಂಟ್ ಪುಸ್ತಕದ ಮುಂದೆ ಕೂತಿರೋಳು ಆತರ ಏನಲ್ಲ. ಸಿಂಪಲ್ ನಾರ್ಮಲ್ ಚೈಲ್ಡ್ಹುಡ್ ಏನಿರುತ್ತೆ ಹಂಗೆ ನಂದು ಚೈಲ್ಡ್ಹುಡ್ ಇದ್ದಿದ್ದು. ಓದೋದು ಚೆನ್ನಾಗೇ ಓದ್ತಾ ಇದ್ದೆ. ಡಿಗ್ರಿ ಮಾಡಿದ್ದೀನಿ, BCom ಮುಗಿಸಿದ್ದೀನಿ. BCom ಮುಗಿತಿದ್ದಂಗೆನೆ ನನ್ನ ಮದ್ವೆ ಆಯ್ತು. ಮದ್ವೆ ಆಗಿ ಒಂದ್ ವರ್ಷಕ್ಕೆ ಧೃತಿನೂ ಹುಟ್ಟಿದ್ಲು. ಐ ವಾಸ್ ವೆರಿ ಯಂಗ್ ಧೃತಿ ಹುಟ್ಟಿದಾಗ. ಇನ್ನೇನ್ ಹೇಳ್ಬೇಕು, ಕಾಲೇಜ್ ಟೈಮಲ್ಲಿ ಮಸ್ತಿ ಅಷ್ಟೊಂದೇನು ಮಸ್ತಿ ಮಾಡಿಲ್ಲ. ಯಾವ ಮೂವಿ ಗಿವಿ ಎಲ್ಲ ನೋಡ್ತಾ ಇರ್ಲಿಲ್ಲ ನಾನು. ಓಕೆ, ಆ ಥರ ಏನೂ ಇಲ್ಲ. ಅದು ಸಿಂಪಲ್ ಲೈಫೇನೆ. ಕಾಲೇಜ್ಗೆ ಹೋಗೋದು ಬಸ್ಸಲ್ಲಿ, 2 ಬಸ್ ಹಿಡ್ಕೊಂಡು ಹೋಗ್ತಾ ಇದ್ದೆ. ಮುಂಚೆ ನಾನು ಎಲ್ಲಿದ್ದೆ, ರಾಜೀವ್ ನಗರದಲ್ಲಿದ್ದೆ. ನನ್ನ ಮದ್ವೆಗೆ ಮುಂಚೆ ನಾವು ರಾಜೀವ್ ನಗರದಲ್ಲಿ ಇದ್ದಿದ್ದು, ಮೈಸೂರಲ್ಲಿ. ಕಾಲೇಜ್ಗೆ ಹೋಗ್ತಿದ್ದೆ, ಬರ್ತಿದ್ದೆ, ಸಿಂಪಲ್ ಲೈಫ್. ಇನ್ನೇನು ಹೇಳಬೇಕು, ನನ್ನ ಚೈಲ್ಡ್ಹುಡ್ ಅಥವಾ ಬಿಫೋರ್ ಮ್ಯಾರೇಜ್ ಅನ್ನೋದಾಯ್ತಂದ್ರೆ, ನನಗೆ ಡ್ಯಾನ್ಸ್ ತುಂಬ ಇಷ್ಟ. ಚಿಕ್ಕದ್ರಿಂದನೂ ಡ್ಯಾನ್ಸ್ ತುಂಬ ಇಷ್ಟ. ನಾನು ಸುಮಾರು ಸ್ಟೇಜ್ ಶೋಗಳನ್ನ ಮಾಡಿದ್ದೀನಿ, ಕಾಂಪಿಟೇಷನ್ಗಳನ್ನ ವಿನ್ ಮಾಡಿದ್ದೀನಿ. ಫಸ್ಟ್ ಪ್ಲೇಸಲ್ಲಿ ಇಂಟರ್ ಸ್ಟೇಟ್ ಎಲ್ಲ ಮಾಡಿದ್ದೀನಿ, ಶೋಸ್ಗಳನ್ನೂ ಮಾಡಿದ್ದೀನಿ. ಟ್ರೈನ್ ಡ್ಯಾನ್ಸರ್ ಏನಲ್ಲ, ನೋಡಿ 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 ಕಲ್ತಿದ್ದು. ಸುಮಾರು ವರ್ಷ ಡ್ಯಾನ್ಸ್ ಮಾಡಿದ್ದೀನಿ ನಾನು. ಸ್ವಲ್ಪ ಡಿಗ್ರಿಯಲ್ಲಿದ್ದಾಗ, ಡಿಗ್ರಿ PU ಆ ಟೈಮಲ್ಲಿ ಸಣ್ಣ ಸಣ್ಣ ಸ್ಕೂಲ್ಗಳಿಗೆ ಹೋಗಿ ಸಣ್ಣ ಮಕ್ಕಳಿಗೆ ಡ್ಯಾನ್ಸ್ ಕೊರಿಯೋಗ್ರಫಿ ಕೂಡ ಮಾಡ್ತಾ ಇದ್ದೆ. ಒಂದು 6 ಮಂತ್ಸ್ ನಾನು ಹುಣಸೂರಲ್ಲಿ ಡ್ಯಾನ್ಸ್ ಟೀಚರ್ ಆಗಿ ಕೂಡ ವರ್ಕ್ ಮಾಡಿದ್ದೆ. ಇದು ಯಾವಾಗ ಅಂದರೆ ಡಿಗ್ರಿ ಟೈಮಲ್ಲಿ ನಾನು ಕ್ಲಾಸ್ ಮುಗಿಸ್ಕೊಂಡು ಹೋಗಿ ಮಕ್ಕಳಿಗೆ ಅಲ್ಲಿ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದೆ. ಆಗಿಂದನೂ ಸ್ವಲ್ಪ ಇಂಡಿಪೆಂಡೆಂಟೇನೆ, ನನಗೆ ಬುದ್ಧಿ ಬಂದಾಗಿಂದನೂ. ಎಸ್, ಅದೊಂದು ವಿಷಯ. ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಡ್ಯಾನ್ಸಲ್ಲಿ ಒಂದು ಕರಿಯರ್ ಬಿಲ್ಡ್ ಮಾಡ್ಬೇಕನ್ನೋ ಆಸೆ ಆಯಿತು. ಬಟ್ ಒಂದು ಕಾಂಪಿಟೇಷನ್ನಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಇಟ್ಸ್ ಅ ನೋನ್ ಥಿಂಗ್, ಪಾರ್ಶಿಯಾಲಿಟಿ ಆಯಿತು. ಸೊ ಅವತ್ತಿಗೆ ಡಿಸೈಡ್ ಮಾಡಿದೆ, ನಾನು ಯಾವತ್ತು ಡ್ಯಾನ್ಸ್ ಅಲ್ಲ ಯಾವುದು ಕಾಂಪಿಟೇಷನ್ ಅಟೆಂಡ್ ಮಾಡಲ್ಲ ಅಂತ. ಬಿಕಾಸ್ ನನ್ನ ಟ್ಯಾಲೆಂಟ್ನ ನೋಡಿ ಖುಷಿ ಪಡಬೇಕೇ ಹೊರತು, ನನ್ನ ಟ್ಯಾಲೆಂಟ್ ಹೆಚ್ಚು ಕಡಿಮೆ ಮೀನ್ಸ್ ಅಲ್ಲಿ ಅದು ತುಂಬ ದೊಡ್ಡ ಸ್ಟೋರಿ, ಅದೆಲ್ಲ ಬೇಡ ಇವಾಗ. ನಾನು ಇನ್ಯಾವತ್ತು ಯಾವ ವಿಷಯದಲ್ಲೂ ಕಾಂಪೀಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಅದರಿಂದ ಆಚೆಗೆ ನಾನು ಡ್ಯಾನ್ಸ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಫರ್ದರ್ ಡಿಗ್ರಿ ಕಂಪ್ಲೀಟ್ ಆಯಿತು. ಡಿಗ್ರಿ ಆದಮೇಲೆ ಮದುವೆ ಆಯಿತು. ಹೇಳ್ದೆ ಅಲ್ಲ, ಮದುವೆ ಆಗಿ 1 ವರ್ಷಕ್ಕೆ ಧೃತಿ ಹುಟ್ಟಿದ್ಲು. ಆ ಫೇಸಲ್ಲೇ ಇದ್ದೆ. ಆಮೇಲೆ 2015 ಅನಿಸುತ್ತೆ, ಧೃತಿಗೆ 2 years ಕಂಪ್ಲೀಟ್ ಆದಮೇಲೆ ಜಾಯಿನ್ ಫಾರ್ ಅಂದರೆ ಒಂದು ಕೆಲಸಕ್ಕೆ ಜಾಯಿನ್ ಆಗ್ತೀನಿ. ಅಲ್ಲಿಂದ ಧನ್ವಿ ಹುಟ್ಟೋವರೆಗೂ 2021 ಕಂಟಿನ್ಯೂ ವರ್ಕ್ ಮಾಡಿದ್ದೀನಿ. ಐ ಥಿಂಕ್ 14ನಲ್ಲೇ ಜಾಯಿನ್ ಆಗಿದ್ದು ಅನಿಸುತ್ತೆ, 14 or 15. ಧನ್ವಿ ಹುಟ್ಟೋವರೆಗೂ ಕಂಟಿನ್ಯೂ ಒಂದು ಜಾಬ್ ಮಾಡ್ಕೊಂಡು ಬರ್ತೀನಿ. ಇದ್ರ ಮಧ್ಯೆ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಒಂದು ದೊಡ್ಡ ಸಾಧನೆ ನಾವು ಮಾಡಿರೋದು ನಂದೊಬ್ಬಳದೇ ಅಲ್ಲ. ಇಟ್ಸ್ ಏನು ಜಾಯಿಂಟ್ ಎಫರ್ಟ್. ನಂದು ನನ್ನ ಹಸ್ಬೆಂಡು ಮನೆ ಒಂದು ಕಟ್ಟಿದ್ದೀವಿ ಮೈಸೂರಲ್ಲಿ. ನಮ್ಮದೊಂದು ಸ್ವಂತ ಮನೆ ಇದೆ. ಓಕೆ, ಸೊ ಅದ್ರ ಮಧ್ಯದಲ್ಲಿ ನಾನು ಈ ಚಾನಲ್ನ ಕೂಡ ಶುರು ಮಾಡ್ಕೊಂಡಿದ್ದು. ಅಂದರೆ ವರ್ಕ್ ಹೋಗ್ಬೇಕಾದ್ರೆ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದು. ಇನಿಷಿಯಲಿ ನಂದು ಏನು ವ್ಯೂ ಬೇರೆ ಇತ್ತು, ಆ ರೀತಿ ಶುರು ಮಾಡಿದ್ದು. ನಂತರ ಚೀಕು ಹುಟ್ಟಿದ್ಮೇಲೆ ಅದು ಡೈವರ್ಟ್ ಆಯಿತು. ಈಗ ಆಲ್ಮೋಸ್ಟ್ ಪೇರೆಂಟಿಂಗು ಮತ್ತು ವುಮೆನ್ಸ್ ಬಗ್ಗೆ ಮತ್ತು ವ್ಲಾಗ್ ಈ ಥರ ಎಲ್ಲ ಮಾಡ್ತೀನಿ. ವ್ಲಾಗಲ್ಲೂ ಕೂಡ ಎಲ್ಲ ಥರದ ವ್ಲಾಗ್ ಮಾಡೋದಿಲ್ಲ. ನಾನು ಏನು ತಿಂದೆ, ಏನು ಮಾಡಿದೆ ಆ ಥರ ವ್ಲಾಗ್ ನನಗೆ ಬರೋದಿಲ್ಲ. ಆ ಥರ ನನ್ನ ಫ್ಲೋ ಇಲ್ಲ ಅದರಲ್ಲಿ.
ನನ್ನ ಬ್ಲಾಗ್ಸ್ ಹೇಗಿರುತ್ತೆ ಅಂದ್ರೆ ನಾವೇನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಜಾತ್ರೆದು ವ್ಲಾಗ್, ಜಾತ್ರೆ ಫಾರ್ ದ ಫಸ್ಟ್ ಟೈಮ್ ನನ್ನ ಮಕ್ಕಳು ನೋಡಿದ್ದು, ಸೊ ಇಟ್ಸ್ ಅ ಡಿಫ್ರೆಂಟ್ ಥಿಂಗ್ ಫಾರ್ ಮಿ. ಅದೊಂದು, ಆಮೇಲೆ ಎಲ್ಲಾರ ಈ ಮೈಸೂರು ಸುತ್ತಮುತ್ತ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಒಂದು ಟ್ರಿಪ್ ವ್ಲಾಗ್ ಅಂತ ಹೇಳಬಹುದು, ಸ್ಮಾಲ್ ಟ್ರಿಪ್ ವ್ಲಾಗ್. ಸ್ಪೆಷಲಿ ಮಕ್ಕಳಿಗೆ ಯಾವುದು ಚೆನ್ನಾಗಿರುತ್ತೆ ಆ ಥರ ವಿಡಿಯೋಸ್ಗಳನ್ನ ನಾನು ನನ್ನ ಚಾನಲ್ನಲ್ಲಿ ಹಾಕ್ಕೊಳ್ತೀನಿ. ರೀಸೆಂಟ್ಲಿ ನಂದೊಂದು ಪಾಡ್ಕಾಸ್ಟ್ ಚಾನಲ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಅಲ್ಲೂ ಕೂಡ ಅಲ್ಲಿ ಸನಾತನ ಧರ್ಮದ ಬಗ್ಗೆ ಮತ್ತೆ ಪುರಾಣಗಳ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇನ್ನೇನು ಹೇಳಬಹುದು ನನ್ನ ಬಗ್ಗೆ? ಓಕೆ, ನಾನು ಒಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ವ್ಯಕ್ತಿಯ ಪರಿಚಯ ಅವನ ಹೆಸರಿಂದ ಆಗಲಿ ಅಥವಾ ಅವನೇನು ಕ್ವಾಲಿಫಿಕೇಶನ್ ಇದೆ ಅನ್ನೋದಾಗ್ಲಿ ಅಲ್ಲ. ಒಬ್ಬ ವ್ಯಕ್ತಿಯ ಪರಿಚಯ ಆಗುವಂಥದ್ದು ಅವನ ವ್ಯಕ್ತಿತ್ವದಿಂದ. ಅವನ ವ್ಯಕ್ತಿತ್ವ ಎಷ್ಟು ದೊಡ್ಡದು, ಆ ವ್ಯಕ್ತಿನೂ ಅಷ್ಟೇ ದೊಡ್ಡದಾಗಿರ್ತಾನೆ ಅನ್ನೋದು ನನ್ನ ಒಂದು ನಂಬಿಕೆ, ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಅಷ್ಟೇನೆ. ಸೊ ನಾನು ಇದನ್ನ ನಂಬ್ತೀನಿ. ಆ ಲೆಕ್ಕದಲ್ಲಿ ನನ್ನ ವ್ಯಕ್ತಿತ್ವ ಏನು ಅಂತ ಹೇಳಿದ್ರೆ, ಡೆಫಿನೆಟ್ಲಿ ನನ್ನ ನೋಡಿದವರು, ಫಸ್ಟಿಗೆ ನನ್ನ ನೋಡಿದವ್ರು ಏನು ಅನ್ಕೊಳ್ತಾರೆ, ಇವಳು ತುಂಬಾ ಮಾತಾಡ್ತಾಳೆ ಅಂತ ಅನ್ಕೊಳ್ತಾರೆ, ಇಲ್ಲ ಇವಳು ಸ್ವಲ್ಪ ಡಾಮಿನೇಟಿಂಗ್ ಅಥವಾ ಆರೋಗೆಂಟ್ ಅಂತ ಅನ್ಕೊಳ್ತಾರೆ. ಎರಡೂ ಅಲ್ಲ. ನನಗೆ ಎಲ್ರ ಜೊತೆ ಮಾತಾಡ್ಸೋದು, ಎಲ್ರ ಜೊತೆ ನಗ್ನಾಗ್ತಾ ಇರೋದಂದ್ರೆ ತುಂಬಾನೇ ಇಷ್ಟ. ಬಟ್ ಪ್ರಾಬ್ಲಮ್ ಎಲ್ಲಾಗ್ಬಿಡುತ್ತೆ ಅಂದ್ರೆ, ನನ್ನ ಕಣ್ಣು ಮುಂದೆ ಏನಾದ್ರೂ ತಪ್ಪಾಯ್ತು ಅಂದ್ರೆ ನಾನು ನೇರ ಮಾತಾಡ್ಬಿಡ್ತೀನಿ. ಮನ್ಸಲ್ಲಿ ಏನನ್ನು ಇಟ್ಕೊಂಡು ಕ್ಯಾರಿ ಮಾಡಲ್ಲ, ನೇರ ಮಾತಾಡ್ಬಿಡ್ತೀನಿ. ಹಾಗಾಗಿ ಸಾಕಷ್ಟು ಜನ ನನ್ನನ್ನು ತಪ್ಪಾಗಿ ತಿಳ್ಕೊಳ್ತಾರೆ. ಇದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಂದು, ಹಾಗಾಗಿ ಹೇಳ್ತಾ ಇದ್ದೀನಿ. ಓಕೆ, ಅದರ್ವೈಸ್ ನನಗೆ ಅಂದ್ರೆ ನನ್ನಲ್ಲಿ ತುಂಬಾ ಪಾಸಿಟಿವಿಟಿ ಇದೆ ಅಂತಾನೆ ನನಗೆ ಅನ್ಸೋದು. ನನಗೆ ಇನ್ನೊಬ್ರ ವಿಷಯ ಆಗ್ಲಿ ಮತ್ತೊಬ್ರ ವಿಷಯ ಆಗ್ಲಿ ಅದು ಇಂಟ್ರೆಸ್ಟ್ ಇಲ್ಲ. ಯಾವುದೇ ಟಿವಿ ಸೀರಿಯಲ್ ನೋಡೋದು ಅದು ಇಂಟ್ರೆಸ್ಟ್ ಇಲ್ಲ. ಸೊ ನಾನಾಯ್ತು, ನನ್ನ ಕೆಲಸ ಆಯ್ತು, ನನ್ನ ಮಕ್ಕಳಾಯ್ತು, ಡೆಫಿನೆಟ್ಲಿ ನನ್ನಿಂದ 4 ಜನಕ್ಕೆ ಒಳ್ಳೇದಾಗ್ಲಿ ಅನ್ನೋ ಒಂದು ಏನ್ ಹೇಳ್ಬೋದು, ಅದು ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ ನಾನು. ಸೊ ಇವತ್ತಲ್ಲ ನಾಳೆ ನಾನು ಏನಾದ್ರೂ ಮಾಡಿದ್ರೆ ಅದರಿಂದ ಒಂದು 4 ಜನಕ್ಕೆ ಅದರಿಂದ ಏನಾದ್ರೂ ಒಂದು ಒಳ್ಳೇದಾಗ್ಬೇಕು. ವೆದರ್ ಇಟ್ ಈಸ್ ಅಂದ್ರೆ ಯಾವುದು ಜಾಬ್ ಕ್ರಿಯೇಟ್ ಮಾಡೋದಿರಬಹುದು ಅಥವಾ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಿದೆಯಲ್ಲ. ಈಗ ಫಾರ್ ಎಕ್ಸಾಂಪಲ್ ಕಮೆಂಟ್ ಅಲ್ಲಿ ಅವ್ರು ಮೆನ್ಷನ್ ಮಾಡಿದ್ರು ಪೆಪ್ಪರ್ ಸ್ಪ್ರೇ ಬಗ್ಗೆ. ಪೆಪ್ಪರ್ ಸ್ಪ್ರೇ ವಿಡಿಯೋ ನಾನು ಆಲ್ಮೋಸ್ಟ್ 4 years ಬ್ಯಾಕ್ ಏನೋ ಹಾಕಿರೋ ಅಂಥದ್ದು, ಆ್ಯಂಡ್ ಒನ್ ಆಫ್ ದ ಹೈಯೆಸ್ಟ್ ವ್ಯೂ ನನ್ನ ಚಾನಲ್ನಲ್ಲಿ. ಆ ಥರ ಏನಾದರೂ ಒಂದು ಈ ಥರ ಇರೋದು ನಾನು. ಸೊ ಇದು ನನ್ನ ಪರಿಚಯ. ಇನ್ನೇನು ಹೇಳಲಿ ನಾನು, ಇದೊಂದು ಸಣ್ಣ ಪುಟಾಣಿ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಯೂಟ್ಯೂಬ್ದು ಏನೇನು ವರ್ಕ್ ಏನೇನಿದೆ ಅದನ್ನೆಲ್ಲ ನಾನೇ ಮಾಡ್ತೀನಿ. ಇದ್ರ ಜೊತೆಗೆ ಸೈಡ್ ಹಸಲ್ ಅಂದ್ರೆ ಸಣ್ಣ ಪುಟ್ಟ ಕೆಲಸಗಳು, ಲೈಕ್ ಅಂದ್ರೆ ನನಗೆ ಚಟ್ನಿ ಪುಡಿ, ಮೆಣಸಿನ ಪುಡಿ, ಆಮೇಲೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಡೋದು, ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡ್ಕೊಳ್ಳೋದು, ಈ ಥರದ ಆರ್ಡ್ರ್ಗಳೆಲ್ಲ ಬರುತ್ತೆ. ನಾನು ಅದನ್ನು ಮಾಡ್ಕೊಡ್ತೀನಿ. ಪುಳಿಯೋಗರೆ ಗೊಜ್ಜು ಆ ರೀತಿ ಎಲ್ಲ ಮಾಡ್ಕೊಡ್ತೀನಿ. ಅದರಿಂದನೂ ನನಗೆ ತುಂಬ ದೊಡ್ಡ ಮಟ್ಟದಲ್ಲೆಲ್ಲ, ಸಣ್ಣ ಮಟ್ಟದಲ್ಲಿ ನನಗೆ ಅದ್ರದ್ದು ಇನ್ಕಮ್ ಇದೆ. ಅದ್ರ ಜೊತೆಗೆ ನನ್ನ ಇನ್ನೊಂದು ಬಿಸ್ನೆಸ್ಸಲ್ಲಿ ಒಂದು ಇನಿಷಿಯಲಿ ಅಂದರೆ ಈಗ ಶುರು ಮಾಡ್ತಾ ಇರೋದ್ರಿಂದ ಅಲ್ಲಿನೂ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಅದೇನು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅಲ್ಲಿಂದನೂ ಸಣ್ಣ ಪುಟ್ಟ ಇನ್ಕಮ್ ಇದೆ. ಇದ್ರ ಜೊತೆಗೆ ರೀಸೆಂಟ್ಲಿ ನಾನು ಆನ್ಲೈನ್ನಲ್ಲಿ ಒಂದು ಫ್ಯಾಷನ್ ಡಿಪ್ಲೊಮಾ ಕೋರ್ಸ್ನ ಮುಗಿಸ್ಕೊಂಡಿದ್ದೀನಿ. ಸೊ ಇವಾಗ ನಾನು ಒಬ್ಳು ಅಂದರೆ ಸರ್ಟಿಫೈಡ್ ಫ್ಯಾಷನ್ ಡಿಸೈನರ್. ಎಸ್, ಇದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ನಾನು ಡೆಫಿನೆಟ್ಲಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕ್ಯೂಟ್ ಅಮ್ಮ ಮಕ್ಕಳ ವಿಡಿಯೋ ಅಥವಾ ಪೇರೆಂಟಿಂಗ್ ವಿಡಿಯೋ ಆಗಿರಬಹುದು, ಅಥವಾ ಮೈಸೂರಲ್ಲಿ ಸುತ್ತಮುತ್ತ ಯಾವುದಾದ್ರೂ ಪ್ಲೇಸ್ ವಿಡಿಯೋ ಆಗಿರಬಹುದು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮತ್ತು ನಿಮಗೆ ಯಾವ ಥರ ವಿಡಿಯೋ ನೋಡಬೇಕು ಅಂತ ಅನಿಸುತ್ತೆ, ಅಥವಾ ನಾನು ಇನ್ನು ಯಾವ ಥರ ವಿಡಿಯೋಗಳನ್ನ ನಿಮಗೋಸ್ಕರ ತರಬೇಕು ಅಂತ ಅನಿಸುತ್ತೆ, ಅದನ್ನು ಕೂಡ ನನಗೆ ಮೆಸೇಜ್ ಮಾಡಿ. ನನಗೂ ಕೂಡ ಆಸೆ ಇದೆ. ಅದೇ ಲಾಸ್ಟ್ ವಿಡಿಯೋನಲ್ಲಿ ನಾನು ಹೇಳಿದ್ದೆ, ನಾನೊಂದು ವುಮೆನ್ ಸ್ಪೆಷಲ್ ಸೀರೀಸ್ನ ಮಾಡಬೇಕು ಅಂತ ಇದ್ದೀನಿ. ವುಮೆನ್ಸ್ನ ಹೇಗೆ ನಾವು
ಅಪ್ ಫ್ರಂಟ್ ಅಂದರೆ ಮುಂದಕ್ಕೆ ತರಲಿಕ್ಕೆ, ಫಸ್ಟ್ ಸ್ಟ್ರೋಕ್ ತರಲಿಕ್ಕೆ ಹೇಗೆಲ್ಲ ನಾವು ಹೇಗೆಲ್ಲ ಇನ್ವಾಲ್ವ್ ಆಗಬಹುದು, ಎಸ್ಪೆಷಲಿ ಮೆಂಟಲ್ ಹೆಲ್ತ್ ಇದೆಯಲ್ಲ ಅದ್ರ ಬಗ್ಗೆ ಕೆಲವೊಂದು ವಿಡಿಯೋಸ್ಗಳನ್ನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಡೆಫಿನೆಟ್ಲಿ ಇನ್ನು ಮುಂದಿನ ದಿನದಲ್ಲಿ ಅದೊಂದು ಸೀರೀಸ್ನ ನಾನು ತರ್ತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.